ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವಳಿಗೂ ನಿಮ್ಗೂ ಸಂಬಂಧ ಇಲ್ಲದೆ ಇರಬಹುದು, ಆದ್ರೆ ಅವಳಿಗೂ ನಿಮ್ ಭಾವ ಚಂದ್ರಗೂ ಸಂಬಂಧ ಇದೆ. ಇಲ್ಲ, ಭಾವ ಇಂಥ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ನನ್ ಮಾತ್ ನಂಬಿ ಕಂಟಿ. ಇದ್ರಲ್ಲಿ ಚಂದ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇವ್ರಪ್ಪಂಗೆ ನಿಮ್ ತಾಯಿ ಹಿಂದೆ ಯಾವಾಗ್ಲೂ ಅವಮಾನ ಮಾಡಿದ್ರಂತೆ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಮಗಳನ್ನ ಅಸ್ತ್ರವಾಗ್ಬಿಟ್ಟು ಚಂದ್ರು ಮೂಲಕ ಈ ಕೆಲಸ ಮಾಡಕ್ ನೋಡಿದ್ದಾರೆ. ಚಂದ್ರನು ಪರಿಸ್ಥಿತಿ ಕಟ್ಬಿದ್ದು ಒಪ್ಕೊಂಡಿದ್ದಾರೆ ಅನ್ಸತ್ತೆ. ಆಮೇಲೆ ಇವಳಿಗೆ ಚಂದ್ರು ಕೆಲಸ ಮಾಡ್ತಾರೋ ಇಲ್ವೋ ಅಂತ ಡೌಟ್ ಬಂದು ಅವಳೆ ಕೆಲಸ ಮುಗಿಸಿದಾಳೆ. ಪುಟ್ಟಕ್ಕ ಚಂದ್ರನ್ ಕರ್ಕೊಂಡು ಇಲ್ಲಿ ಬಂದಿದ್ರು. ಚಂದ್ರು ಇಷ್ಟ ದಿನ ಅವರೇ ಶೂಟ್ ಮಾಡಿದ್ದು ಅಂತ ಅನ್ಕೊಂಡಿದ್ರು. ಇಲ್ಲಿ ಬಂದ್ಮೇಲೆನೆ ಅವ್ರಿಗೆ ಎಲ್ಲ ವಿಷಯ ಗೊತ್ತಾಗಿತ್ತು. ಹಂಗಾದ್ರೆ ಈ ಪೊಟ್ಟ ನಿಮ್ ಮನೆಗೆ ಇಟ್ಟವ್ರು ಯಾರೋ? ನಾನೇ ಇಟ್ಟಿದ್ದೆ. ಬಂಗಾರಮ್ಮ ನನ್ನ ಶತ್ರು, ಅವಳನ್ನ ಮುಗಿಸಿ ನಾನ್ ಗೆದ್ದಾಯ್ತು. ನಿಮ್ಗೀಗ ಉಳ್ದಿರೋದು ಬೂದಿ ಮಾತ್ರ. ಆದ್ರೆ ನಿಂತರ ಒಂದು ಜೀವ ತೆಗೆಯಷ್ಟು ಕೀಳ್ಮಟ್ಟಕ್ಕೆ ಇಳಿಯವಳಲ್ಲ ಈ ನಂಜಮ್ಮ. ನೀನ್ ಇಳಿದೇ ಇರ್ಬೋದು, ಆದ್ರೆ ನಿನ್ ಮಗ ಇಳ್ದಿದ್ದಾನೆ. ಹೇಯ್ ರಾಧಾ, ಏನ್ ಮಾತಾಡ್ತಿದ್ಯಾ? ನಿನ್ನ ಆಟ ನನ್ ಮುಂದೆ ನಡೆಯಲ್ಲ ಚಂದ್ರು. ಬಂಗಾರತ್ತೆನ ಕೊಂದಿದ್ದು ನಾನಲ್ಲ, ನೀನು. ಪೊಲೀಸರ ವಿಚಾರಣೆಯಲ್ಲಿ ಗನ್ ಬಂದಿರೋದು, ಡೀಲ್ ಕೊಟ್ಟಿರೋದು ಮುಂಬೈಯಿಂದ ಅಂತ ಗೊತ್ತಾಗಿದೆ. ಇಷ್ಟು ದಿವಸ ನೀನೇ ತಾನೇ ಮುಂಬೈಯಲ್ಲಿದ್ದು. ಆರೋಪ ಅಲ್ಲ, ಇದೇ ನಿಜ. ಚಂದ್ರನೇ ಅತ್ತೆನ ಕೊಂದು ಈಗ ಅದನ್ನ ನನ್ ತಲೆ ಕಟ್ತಾ ಇರೋದು. ಚಂದ್ರು ಶೂಟ್ ಮಾಡಿಲ್ದೇ ಇರೋ ಕಾರಣ ನಾವು ಅವ್ರ ಮೇಲೆ ಆಕ್ಷನ್ ತಗೊಳಕ್ ಆಗಲ್ಲ. ಅದು ಅಲ್ಲದೆ ಅವ್ರು ನಿಮ್ ತಂಗಿ ಗಂಡ. ಒಂದ್ ವೇಳೆ ನೀವು ಕಂಪ್ಲೇಂಟ್ ಕೊಟ್ರೆ ನಾವು ಅವ್ರ ಮೇಲೆ ಆಕ್ಷನ್ ತಗೋತೀವಿ. ಪುಟ್ಟಕ್ಕ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳೋದ್ರು. ನೀವೇನ್ ಹೇಳ್ತೀರಾ ಕಂಟಿ? ಚಂದ್ರನ ಕೊಂದು ಕಂಟಿ ಜೈಲ್ಗೆ ಹೋಗ್ಬೇಕು. ಗಂಡ ಸತ್ತ ಅಂತ ಬಸ್ಸು ಕಣ್ಣೀರಿಡ್ಬೇಕು. ಕಂಟಿ ಜೈಲ್ ಪಾಲಾದ ಅಂತ ಸ್ನೇಹನು ಸಾಯ್ಬೇಕು. ಒಟ್ನಲ್ಲಿ ಅವ್ರು ಯಾರು ನೆಮ್ಮದಿಯಾಗಿರ್ಬಾರ್ದು. ಅಷ್ಟೇ ಅಷ್ಟೇ ನನಗ್ ಬೇಕಾಗಿರೋದು. ಈ ಗ್ಯಾಪಲ್ಲಿ ರಾಜನ ಬಳಸ್ಕೊಂಡು ಆ ಸ್ನೇಹನ ಹೊಟ್ಟೆಲಿರೋ ಮಗನು ಮುಗಿಸ್ತಾರೆ. ಒಟ್ನಲ್ಲಿ ಆ ಬಂಗಾರಮ್ಮನ ವಂಶ ನಿರ್ವಂಶ ಆಗ್ಬೇಕು. ಅದೇ ನನಗ್ ಬೇಕಾಗಿದೆ.
ತಗೊಳ್ರಲ್ಲ ಸಿಗರೇಟ್ ಎಲ್ಲ ಇದೆ. ಈ ನನ್ನ ಮಗನಿಗೂ ಬಂದು ತುರುಕ್ರಿ, ಸುಸ್ತಾಗಿ ಸತ್ಕಿತ್ತೋದನು. ಇದನ್ನ ತರಕ್ಕೆ ಇಷ್ಟೊತ್ತೇನೋ? ಅಲ್ಲಿಂದ ತರೋದು ಬೇಡ್ದ? ಸರಿ, ನೀನು ಒಳಗಡೆ ಬಂದಿದ್ದು ಯಾರು ನೋಡಿದ್ರಾ? ಯಾರೂ ಇಲ್ಲ. ಯಾರೋ ನೀನು? ಅಪ್ಪ ಏಯ್, ಇವನ್ನ ಯಾಕೆ ಕಟ್ಟಾಕಿದ್ದೀರಾ? ನೀವೆಲ್ಲ ಯಾರು? ಅದನ್ನ ಕೇಳಕ್ ನೀನ್ ಯಾರು?